ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಉನ್ನತವಾದ ಶ್ರೇಷ್ಠವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ಕ್ಷೇಮವಾಗಿದ್ದೀರಾ? ನಿಮ್ಮ ಕುಟುಂಬದವರು ಚೆನ್ನಾಗಿದ್ದಾರಾ? ನಿಮಗೋಸ್ಕರವಾಗಿ ಬಲವಾಗಿ ಪ್ರತಿದಿನ ಪ್ರಾರ್ಥಿಸುತ್ತಾ ಇದ್ದೇವೆ. ದೇವರ ಕಾರ್ಯ ನಿಮ್ಮ ಜೀವಿತದಲ್ಲಿ ಸ್ಪಷ್ಟವಾಗಿ ಆಗಬೇಕೆಂದು, ನೀವೆಲ್ಲರೂ ದೇವರ ಮಾರ್ಗದಲ್ಲಿ ನಡೆಯುತ್ತಾ ಆತನ ಚಿತ್ತಾನುಸಾರವಾಗಿ ಜೀವಿಸಬೇಕೆಂದು ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತಾ ಇದ್ದೇನೆ. ಅದರ ಮೂಲಕ ದೇವರ ಕೃಪಾ ಸಮಾಧಾನ ಯಾವಾಗಲೂ ನಿಮ್ಮೊಂದಿಗಿರಬೇಕೆಂದು ಪ್ರಕಟಿಸುತ್ತಿದ್ದೇನೆ. ಪ್ರತಿದಿನ ಒಂದು ವಾಗ್ದಾನವನ್ನು ಸತ್ಯವೇದದಿಂದ ನಾವು ಧ್ಯಾನಿಸುತ್ತಾ ಇದ್ದೇವೆ. ದೇವರ ವಾಗ್ದಾನವೆಲ್ಲವೂ ಕೂಡ ಯೇಸು ಕ್ರಿಸ್ತನಲ್ಲಿ ಹೌದು ಎನ್ನುವಾಗಿದೆ ಎಂಬುದಾಗಿ ಅಪೊಸ್ತಲನಾದ ಪೌಲನು ತಿಳಿಸುತ್ತಾರೆ. ವಾಗ್ದಾನವನ್ನು ಕ್ಲೈಮ್ ಮಾಡುವುದರಲ್ಲಿ ಯಾವುದೇ ತಪ್ಪಿಲ್ಲ. ವಾಗ್ದಾನ ಇಟ್ಟು ಪ್ರಾರ್ಥನೆ ಮಾಡುವುದು ಕ್ರೈಸ್ತ ಜೀವಿತದಲ್ಲಿ ಪ್ರಾರ್ಥನೆಯಲ್ಲಿ ಒಂದು ವಿಶೇಷವಾದ ಅನುಭವ. ನಮ್ಮ ತಂದೆ ತಾಯಿ ಪ್ರತಿದಿನ ವಾಗ್ದಾನವನ್ನಿಟ್ಟು ಪ್ರಾರ್ಥಿಸುತ್ತಾರೆ. ನೀವು ಯಾರನ್ನೇ ನೋಡಿರಿ, ಅದ್ಭುತವಾಗಿ ಪ್ರಾರ್ಥನೆ ಮಾಡುವ ಯಾವುದೇ ಸೇವಕರಾಗಲಿ, ಅವರು ಕೆಲವು ವಾಗ್ದಾನಗಳನ್ನಿಟ್ಟು ಪ್ರಾರ್ಥಿಸುತ್ತಾರೆ. ಆ ರೀತಿ ದೇವರ ವಾಗ್ದಾನವನ್ನು ಕ್ಲೇಮ್ ಮಾಡುವುದರಿಂದ ನಮ್ಮ ಜೀವಿತದಲ್ಲಿ ಆಶೀರ್ವಾದ ಹೊಂದುತ್ತೇವೆ. ಈ ದಿನ ದೇವರ ವಾಗ್ದಾನಕ್ಕಾಗಿ ಸಿದ್ಧರಾಗಿದ್ದೀರಾ? 121ನೇ ಕೀರ್ತನೆ 2ನೇ ವಾಕ್ಯವನ್ನು ಓದೋಣ. ಸ್ಯಾಮ್ 121 and verse 2. ಭೂಮಿಯಾಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೈಸ್ ದ ಲಾರ್ಡ್. ಆಮೇನ್. 121ನೇ ಕೀರ್ತನೆ ನಮ್ಮೆಲ್ಲರಿಗೂ ಕೂಡ ಅದು ಕಂಠಪಾಠವಾಗಿ ಗೊತ್ತಿರುವ ಕೀರ್ತನೆ. ಬೈಬಲ್ನಲ್ಲಿರುವಂಥ ಅನೇಕ ವಿಶೇಷವಾದ ಕೀರ್ತನೆಯಲ್ಲಿ ಇದು ಕೂಡ ಒಂದು. ದೇವರು ನಮ್ಮನ್ನು ಕಾಪಾಡುವ ಆತನು, ನಮ್ಮನ್ನು ನಡೆಸುವ ಆತನು ಎನ್ನುವಂಥ ಸಂದೇಶವನ್ನು ಸ್ಪಷ್ಟವಾಗಿ ನಾವು ಈ ಕೀರ್ತನೆಯಲ್ಲಿ ನೋಡುತ್ತೇವೆ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಯೆಹೋವನಿಂದಲೇ ನನಗೆ ಸಹಾಯ ಬರುತ್ತದೆ. ಯಾಕಂದರೆ ಆತನು ಭೂಮಿ ಆಕಾಶಗಳನ್ನು ನಿರ್ಮಿಸಿದಾತನು. ಸತ್ಯವೇದದ ಆರಂಭವನ್ನು ನಾವು ನೋಡುವುದಾದರೆ ದೇವರು ಆದಿಯಲ್ಲಿ ದೇವರು ಭೂಮಿ ಆಕಾಶವನ್ನು ಉಂಟು ಮಾಡಿದನೆಂಬುದಾಗಿ ಬೈಬಲ್ ಆರಂಭವಾಗುತ್ತದೆ. ಅಂದರೆ ಬೈಬಲ್ ಪೂರ್ತಿಯಾಗಿ ದೇವರಿಗೆ ಪ್ರಾಮುಖ್ಯವಾದ ಆದ್ಯತೆ ಎಂಬುದಾಗಿ ಆ ಸಂದೇಶವು ನಮಗೆ ಮೊದಲನೇ ವಾಕ್ಯದಲ್ಲಿ ಗೊತ್ತಾಗುತ್ತದೆ. ಆದಿಯಲ್ಲಿ ದೇವರು, ಇನ್ ದ ಬಿಗಿನಿಂಗ್ ಗಾಡ್ ಕ್ರಿಯೇಟೆಡ್ ಹೆವೆನ್ಸ್ ಅಂಡ್ ಅರ್ತ್. ಈ ದಿನ ಪ್ರಪಂಚದಲ್ಲಿ ಅನೇಕ ವಿಧವಾದ ಸಿದ್ಧಾಂತಗಳಿದೆ, ಫಿಲಾಸಫೀಸ್ ಇದೆ, ಐಡಿಯಾಸ್ ಇದೆ. ಅದೆಲ್ಲವನ್ನು ಕೂಡ ಬಹುತೇಕವಾಗಿ ಬೈಬಲ್ ರೆಫ್ಯೂಸ್ ಮಾಡುವುದಕ್ಕೆ ಕಾರಣ ಏನೆಂದರೆ ದೇವರ ವಾಕ್ಯವು ಸತ್ಯವಾದದ್ದು. ಪ್ರಪಂಚದಲ್ಲಿ ಅನೇಕರು ಏಥಿಯಸ್ಟ್ ಇದ್ದಾರೆ, ದೇವರನ್ನು ನಂಬದೇ ಇರುವಂಥವರು. ಒಂದು ವೇಳೆ ದೇವರು ಇದ್ದರೆ ಇರುತ್ತಾರೆ, ಇಲ್ಲ ಅಂದ್ರೆ ಇಲ್ಲ, ನಮಗೆ ಯಾಕ್ರಿ? ಸಂದೇಹಾತ್ಮಕವಾಗಿ ಇರುವಂತಹ ಆಗ್ನೋಸ್ಟಿಕ್ ಅನೇಕರು ಇದ್ದಾರೆ. ಅಥವಾ ದೇವರು ನಮ್ಮನ್ನು ಗಮನಿಸುವುದಿಲ್ಲ, ಆತನು ಇದ್ದಾರೆ ಆದರೆ ಎಲ್ಲೋ ಅವರ ಪ್ರಪಂಚದಲ್ಲಿದ್ದಾರೆ, ಆತನ ಬಾಧೆಗಳು ಆತನಿಗೆ ಇದೆ, ನಮ್ಮ ಕುರಿತಾಗಿ ಎಲ್ಲಿ ಚಿಂತಿಸುತ್ತಾರೆ ಎಂದು ದೇವರು ನಮ್ಮನ್ನು ಗಮನಿಸುವುದಿಲ್ಲ ಎನ್ನುವಂತ ವಾದ ಪ್ರಪಂಚದಲ್ಲಿ ಅನೇಕ ಇದೆ. ಅದೆಲ್ಲವನ್ನು ಕೂಡ ದೇವರ ವಾಕ್ಯವು ಖಂಡಿಸುತ್ತದೆ. ದೇವರು ನಮ್ಮ ಎವ್ರಿ ಡೀಟೈಲ್ ಅಲ್ಲೂ ಕೂಡ ಆತನು ಗಮನಿಸುವ ದೇವರೆಂಬುದಾಗಿ ಬೈಬಲ್ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ. ದೇವರು ಭೂಮಿ ಆಕಾಶವನ್ನು ಸೃಷ್ಟಿಸುವುದಕ್ಕೆ ಸಾಮರ್ಥ್ಯವುಳ್ಳವನು, ಆದ್ದರಿಂದ ಆತನು ಸಾರ್ವಭೌಮನು, ಆದ್ದರಿಂದ ಸರ್ವಾಧಿಕಾರ ಹೊಂದಿರುವಂತಹ ದೇವರಾಗಿರುವುದರಿಂದ ಆತನು ತನ್ನ ಪ್ರಜೆಗಳಿಗೆ ಸಹಾಯ ಮಾಡುತ್ತಾರೆ. ಈ ದಿನ ಒಂದು ವೇಳೆ ನಿನ್ನ ಜೀವಿತದಲ್ಲಿ ಯಾರ ಸಹಾಯವನ್ನು ಹೊಂದದೆ, ಯಾವ ಸಹಾಯವನ್ನು ಕೂಡ ಹೊಂದದೆ ಬಾಧೆ ಪಡುತ್ತಾ ಇದ್ದೀಯಾ, ಅಳುತ್ತಾ ಇದ್ದೀಯಾ? ದೇವರು ನಿನಗೆ ಸಹಾಯ ಮಾಡುವುದಕ್ಕೆ ಇಷ್ಟಪಡುತ್ತಿದ್ದಾರೆ. ಆತನಿಗೆ ಒಂದು ಹೆಸರಿದೆ, ಎಬಿನೆಜರ್ ಎಂಬುದಾಗಿ, ಸಹಾಯಕನು ಎಂದು. ಆತನು ನಿನಗೆ ಸಹಾಯ ಮಾಡುವ ದೇವರು ಎಂದು. ಮನುಷ್ಯರು ಕೆಲವರು ಸಹಾಯ ಮಾಡುತ್ತೇನೆ ಎಂದು ವಾಗ್ದಾನ ಮಾಡುತ್ತಾರೆ, ಆದರೆ ಸಮಯ ಬಂದಾಗ ಎಲ್ಲರೂ ಕೂಡ ಕೈಬಿಟ್ಟು ಹೋಗುತ್ತಾರೆ. 2001ನೇ ವರ್ಷದಲ್ಲಿ ನಮ್ಮ ತಂದೆಯವರಿಗೆ ಹಾರ್ಟ್ ಅಟ್ಯಾಕ್ ಆದಾಗ ಡಾಕ್ಟರ್ ಅವರಿಗೆ ಬೈಪಾಸ್ ಸರ್ಜರಿ ಮಾಡುವುದಕ್ಕಾಗಿ ಹೇಳಿದರು. ಆಗ ನಮ್ಮ ಬಳಿಯಲ್ಲಿ ಬೈಪಾಸ್ ಸರ್ಜರಿಯನ್ನು ಮಾಡುವಷ್ಟು ಹಣ ಇರಲಿಲ್ಲ. ಸರಿ, ಸರ್ಕಾರದ ಸಹಾಯವನ್ನು ತೆಗೆದುಕೊಳ್ಳೋಣ ಅಂದರೆ ಆಗ ನಮಗೆ ಪಿಂಕ್ ಕಾರ್ಡ್ ಇತ್ತು, ರೇಷನ್ ಕಾರ್ಡಲ್ಲಿ ಪಿಂಕ್ ಕಲರ್ ಇತ್ತು. ಆದ್ದರಿಂದ ಸರ್ಕಾರದ ಸಹಾಯವೂ ಬರಲಿಲ್ಲ. ಈ ಕಡೆ ಸೇವೆಗೋಸ್ಕರವಾಗಿ ನಮ್ಮ ತಂದೆ ತಾಯಿ ಎಲ್ಲವನ್ನೂ ಕೂಡ ಬಿಟ್ಟು ಬಂದು ಸೇವೆ ಮಾಡುತ್ತಿರುವಾಗ ಬಹಳ ಇಕ್ಕಟ್ಟಾದ ಪರಿಸ್ಥಿತಿ ಅದು. ಸ್ವಲ್ಪ ಹಣ ಕಡಿಮೆ ಇತ್ತು, ಅದನ್ನು ಹೇಗೆ ಅರೇಂಜ್ ಮಾಡುವುದೆಂಬುದಾಗಿ ನಾನು ನನ್ನ ತಾಯಿ ಪ್ರಾರ್ಥನೆ ಮಾಡುತ್ತಿರುವಾಗ ಯಾವ ಡಾಕ್ಟರ್ ಅವರು ನಮ್ಮ ತಂದೆಯವರಿಗೆ ಆಪರೇಷನ್ ಮಾಡಿದ್ರು ಅವರ ಬಳಿಯಲ್ಲಿದ್ದಂಥ ಸ್ವಲ್ಪ ಹಣವನ್ನು ಕೊಟ್ಟು ದೇವರ ಸಹಾಯವು ಆ ದಿನ ನಮಗೆ ಅನುಗ್ರಹಿಸಲ್ಪಟ್ಟಿತು. ಕರ್ತನಲ್ಲಿ ಪ್ರಿಯರೇ, ನೀನು ಸ್ವಲ್ಪವೂ ಕೂಡ ದುಃಖ ಪಡಬೇಡ, ಅಧೈರ್ಯ ಪಡಬೇಡ, ಕಳವಳ ಪಡಬೇಡ. ಆತನು ತಕ್ಕ ಸಮಯದಲ್ಲಿ ನಿಮ್ಮನ್ನು ಹೆಚ್ಚಿಸುವುದಕ್ಕೆ, ಆತನ ಸಹಾಯವನ್ನು ಕಳುಹಿಸುವುದಕ್ಕೆ ಆತನು ಸಿದ್ಧನಾಗಿದ್ದಾನೆ. ನಾವು ಕೆಲವು ಸಾರಿ ಚಿಕ್ಕ ಚಿಕ್ಕ ಸಮಸ್ಯೆ ಬಂದಾಗ ಕಳವಳ ಪಡುತ್ತೇವೆ. ಅಯ್ಯೋ, ನನ್ನ ಜೀವಿತ ಮುಗಿಯಿತೇನೋ, ನಮ್ಮ ಬದುಕು ಮುಗಿಯಿತೇನೆ ಎಂಬುದಾಗಿ ಆತಂಕ ಪಡುತ್ತೇವೆ. ಸೈತಾನನು ಕೆಲವು ಸಾರಿ ಆತಂಕವನ್ನು ತರುತ್ತಾನೆ. ಧೈರ್ಯವಾಗಿ ನಿಲ್ಲು, ಸಿಂಹದಂತೆ ಇರು. ನೀತಿವಂತರು ಸಿಂಹದಂತೆ ಧೈರ್ಯವಾಗಿ ಇರುತ್ತಾರೆ ಎಂಬುದಾಗಿ ವಾಕ್ಯ ಹೇಳುತ್ತದೆ.
ದಾವೀದನು ತನ್ನ ದೇವರಾದ ಯೆಹೋವನ ಮೂಲಕವಾಗಿ ಧೈರ್ಯಪಡಿಸಿಕೊಂಡನೆಂಬುದಾಗಿ ವಾಕ್ಯವು ಹೇಳುತ್ತದೆ. ಈ ದಿನ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದೀಯಾ? ಧೈರ್ಯವಾಗಿರು. ದೇವರ ಮೂಲಕವಾಗಿ ನಿಮಗೆ ಸಹಾಯ ಇದೆ. ಆತನು ಭೂಮಿ ಆಕಾಶಗಳನ್ನು ನಿರ್ಮಿಸಿದ್ದಾನೆ. ಏನೂ ಇಲ್ಲದೆ ಇರುವಾಗ ಶೂನ್ಯದಿಂದ ಸಮಸ್ತವನ್ನು ಕೂಡ ಉಂಟು ಮಾಡಿರುವ ದೇವರು ಆತನು. ಗಾಡ್ ಕ್ರಿಯೇಟೆಡ್ ಸಮಥಿಂಗ್ ಔಟ್ ಆಫ್ ನಥಿಂಗ್. ಏನೂ ಇಲ್ಲದೆ ಇರುವಾಗ ದೇವರು ಸಮಸ್ತವನ್ನು, ಈ ವಿಶಾಲವಾದ ಪ್ರಪಂಚವನ್ನು ದೇವರು ಉಂಟು ಮಾಡಿದರು ಆತನ ಮಹತ್ವವುಳ್ಳ ಮಾತಿನ ಮೂಲಕ. ದೇವರು ಯಾವಾಗಲೂ ಸೃಷ್ಟಿಸಿ ಮೌನವಾಗಿದ್ದಾನೆಂಬುದಾಗಿ ಅಂದುಕೊಳ್ಳುವುದಲ್ಲ. ಈ ದಿನ ನಿನ್ನ ಜೀವಿತದಲ್ಲೂ ಕೂಡ ಅದ್ಭುತವನ್ನು ಮಾಡುವುದಕ್ಕೆ ಸಾಮರ್ಥ್ಯವುಳ್ಳವನಾಗಿದ್ದಾನೆ. ನಿನ್ನ ಜೀವಿತದಲ್ಲೂ ಕೂಡ ಆಶ್ಚರ್ಯ ಕಾರ್ಯ ಮಾಡುವುದಕ್ಕೆ ಆತನು ಸಾಮರ್ಥ್ಯವುಳ್ಳವನಾಗಿದ್ದಾನೆ. ನಿನ್ನ ನಂಬಿಕೆಯನ್ನು ದೇವರ ಮೇಲೆ ಇಡು, ಅದ್ಭುತವನ್ನು ಕಾಣುತ್ತೀಯಾ? ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ, ನಿಮ್ಮ ಮೂಲಕವಾಗಿ ಮಾತ್ರವೇ ನಮಗೆ ಸಹಾಯ ಉಂಟು. ಯಾಕಂದರೆ ನೀವು ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿರುವಂತಹ ದೇವರು ಎಂಬುದಾಗಿ ಸ್ಪಷ್ಟವಾಗಿ ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಈ ವಾಗ್ದಾನ ಸಂದೇಶವನ್ನು ಕೇಳುತ್ತಾ ಇರುವಂತಹ ನಮ್ಮ ಪ್ರಿಯರೆಲ್ಲರನ್ನು ಕೂಡ ನೀವೇ ಆಶೀರ್ವದಿಸಿರಿ. ಸಮೃದ್ಧಿಯುಳ್ಳ ಜೀವದಿಂದ ನೀವೇ ತುಂಬಿಸಿರಿ, ಕನಿಕರಿಸಿ ಸಹಾಯ ಮಾಡಿರಿ. ಅನಾರೋಗ್ಯದಲ್ಲಿರುವವರಿಗೆ ಸ್ವಸ್ಥತೆ ನೀಡಿರಿ. ಅನೇಕ ಸಮಸ್ಯೆಗಳಿಂದ, ಇಕ್ಕಟ್ಟುಗಳಿಂದ ಇರುವಂತಹ ನಮ್ಮ ಪ್ರಿಯರನ್ನು ನೀವೇ ಮೇಲೆತ್ತಿ ಕನಿಕರಿಸಿ ಅವರ ಜೀವಿತದಲ್ಲಿ ಒಳಿತು ಮಾಡಬೇಕೆಂದು ಕೋರುತ್ತೇನೆ. ಸ್ತುತಿ ಘನ ನಿಮಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. God bless you, dear friends. Have a wonderful day.